ಓ ಏನ್ರಪ್ಪ ಶಂಕರಪ್ಪ ಸಾವ್ಕಾರ್ ಸಿದ್ದಪ್ಪ ಇಬ್ರು ಒಂದೇ ಸಲ ಒಟ್ಟಿಗೆ ಬಂದ್ಬಿಟ್ಟಿದ್ದೀರಾ ಪಂಚಾಯತಿ ತಕ್ಕ ಯಾಕನ ಏನು ಸಮಾಚಾರ? ಅಲ್ಲಿ ಉಂಡು ಬಂದ್ರೆ ಹೆಂಗೆ? ಬರೀ ಕುಕ್ಕ ಬರ್ರಿ. ನಾಗಣ್ಣರೇ ನಾವಿಲ್ಲಿ ಕುಕ್ಕೊಂಡು ಆಲ್ಟ ಹೊಡ್ಯಕ್ಕೆ ಬಂದಿಲ್ಲ, ನ್ಯಾಯ ಕೇಳಕ್ಕೆ ಬಂದಿದ್ದೀವಿ. ನ್ಯಾಯ ಕೇಳಕ್ಕ? ಏನಪ್ಪ, ಯಾರಿಗೆ ಯಾರು ಅನ್ಯಾಯ ಮಾಡ್ಯಾವ ನಿನ್ಗೆ? ಏನು ಸಮಾಚಾರ? ಯಾರು ಏನು ಮಾಡಿದ್ರು ಹೇಳು, ನ್ಯಾಯ ಕೊಡ್ಸೋಣ. ಯಾರು ತಪ್ಪೈತಿ ಅಂತಾನ ತೀರ್ಮಾನ ಮಾಡೋಣ. ಪಂಚಾಯತಿ ಕಲೆ ಹಾಕಿ ಏನಾಯ್ತು ಅಂತಾನ ಹೇಳು. ನನಗೂ ಯಾಕೋ ಒಂದು ಸ್ವಲ್ಪ ಗಂಟ್ಲು ಕಟ್ಕೊಳಂಗಾಗೈತಿ. ಏನು ಮಾಡೋದು? ಅದು ಏನಾಯ್ತು ಅಂತಾನ ಹೇಳಪ್ಪ. ಶಂಕರಪ್ಪಗೆ ಅನ್ಯಾಯ ಮಾಡಿರೋದು ಬೇರೆ ಯಾರು ಅಲ್ಲ, ನೀವು ಅಲಸ್ಮಾಕ ಸೇರ್ಕೊಂಡು ಅನ್ಯಾಯ ಮಾಡಿದ್ದೀರಾ. ಹಾಂ, ಅದಕ್ಕೆ ನಾನು ಜೊತೆಗೆ ಬಂದಿದ್ದೀನಿ. ಅವತ್ತೇ ಹೇಳಿದ್ವಿ, ಮತ್ತೇನ ಶಂಕರಪ್ಪನ ಪಂಚಾಯತಿ ಮುಖ್ಯಸ್ಥನಾಗಿ ಮಾಡಬೇಕು ಅಂತಾನ. ನಾವು ವನವಾಸಕ್ಕೆ ಹೋಗಿದ್ವಲ್ಲ ಅವಾಗ. ಹಾಂ, ನಮ್ಮನ್ನು ಹೇಳ್ದೆ ಕೇಳ್ದೇನೆ. ಹಾಂ, ಅದೇಂಗೆ ನೀವು ಆ ಗುಂಡಜ್ಜಿನ ಪಂಚಾಯತಿ ಕಟ್ಟೆ ಮೇಲೆ ಕುಂಡಿಸಿದ್ರಿ ನಗಣ್ಣರೇ? ಹಾಂ, ಯಾರು ಹೇಳಿದ್ದು ನಿಮಗೆ? ಹಾಂ ಹೌದೌದು, ಹಂಗೆ ಕೇಳ್ರಿ ಸಾವ್ಕಾರ್ರೆ. ಹೇಳ್ರಿ ನಾಗಣ್ಣರೇ, ನೀವು ಮುಖ್ಯಸ್ಥರಾಗಿ ಇಂಥ ಕೆಲಸ ಮಾಡ್ಬೋದೆ ಅಲ್ಲ? ಒಬ್ಬ ಮುಖ್ಯಸ್ಥ ಇದ್ದಂಗೆನೆ ಇನ್ನೊಬ್ಬನ ಹೆಂಗೆ ನೀವು ನೇಮಿಸಿದ್ರಿ? ಯಾವ ಆಧಾರದ ಮೇಲೆ ನೇಮಿಸಿದ್ರಿ? ಯಾರು ಹೇಳಿದ್ರು ನಿಮಗೆ? ಅದು ಒಂದು ಹೆಂಗ್ಸ ಗುಂಡಜ್ಜಿನ ತಗೊಂಬಂದು ಕುಂಡಿಸಿದ್ರಲ್ಲ, ಅವಜ್ಜಿಗೆ ಏನು ಒಂದು ಓದಕ್ಕೆ ಬರಲ್ಲ, ಬರೆಯಕ್ಕೆ ಬರಲ್ಲ, ಏನು ಅಂತ ಬಂದು ತಂದು ಕುಂಡಿಸಿದ್ರಿ ಇಲ್ಲಿಗೆ. ನ್ಯಾಯಕ್ಕೆ ಕೊಡ್ರಿ ಇವಾಗ. ಇಷ್ಟು ದಿನ ನಾವು ಸುಮ್ಮನಿದ್ವಿ ಅಂತಾನ. ನೀವು ಏನು ತಲೆ ಕೆಡಿಸ್ಕೊಂಡಂಗಿದ್ರೆ ನಾವೇನು ಮಾಡ್ತೀವಿ ಹೇಳ್ರಿ? ಕೇಳ್ತೀವಿ. ನ್ಯಾಯ ಕೊಡೋವರೆಗೂ ನಾವು ಇಲ್ಲಿಂದ ಹೋಗಲ್ಲ, ಅಲ್ವೇನ್ರಿ ಸಾವ್ಕಾರ್ರೆ? ಓಹೋ, ಏನು ಸಿದ್ದಪ್ಪ ಇವತ್ತು ಏನು ರೊಚ್ಗೆದ್ದಿದ್ದಂಗೆ ಕಾಣ್ತೀರಾ ಮೂವಾರು? ಏನು ಶಂಕರಪ್ಪ? ಅಲ್ಲ ಬಂದು ಒಂದು ತಿಂಗಳು ಮೇಲಾಯ್ತು. ಒಂದು ತಿಂಗಳೇನು, 1.5 ತಿಂಗಳು 2 ತಿಂಗಳೇ ಆಯ್ತೇನೋ. ಅಲ್ಲಿಗೆ ಇವಾಗ ಬಂದಿದ್ದೀರಾ ಏನೋ ನ್ಯಾಯ ಅದು ಇದು ಅಂತಾನ? ಇಷ್ಟು ದಿನ ನಾವು ನೀವಾಗಿ ನೀವು ಕರಿತೀರೇನೋ ಅಂತ ಕಾಯ್ತಾ ಇದ್ವಿ. ಅದು ಅಲ್ಲದೆ ಬಂದ ತಕ್ಷಣ ಕೇಳೋದು ಬೇಡ, ಸ್ವಲ್ಪ ದಿನ ಹೋಗ್ಲಿ ಅಂತಾನ ಸುಮ್ಮನಿದ್ವಿ. ಈಗ ಟೈಮ್ ಬಂದಿದೆ, ನಮ್ಮ ಅಧಿಕಾರನ ನಮಗೆ ಕೊಡಬೇಕು. ನಮ್ಮ ಸ್ಥಾನ ನಮಗೆ ಕಿತ್ಕೊಂಡು ಬೇರೆ ಯಾರಿಗೂ ಕೊಡೋಕ್ಕೆ ನಾನಂತೂ ಇಷ್ಟಪಡಲ್ಲ. ಓಹೋ, ನಾವು ನಿಮ್ಮನ್ನ ಕರೆದು ಸನ್ಮಾನ ಮಾಡಿ ಕುಂಡಿಸ್ಬೇಕಾಗಿತ್ತೇನೋ. ಮುಖ್ಯಸ್ಥರಾಗ್ರಪ್ಪ ನೀವು ಅಂತಾನೆ. ಅಲ್ಲ, ತಪ್ಪು ಮಾಡಿರೋದನ್ನ ಮತ್ತೆ ಕುಂಡಿಸಕ್ಕೆ ಸಾಧ್ಯನೇ ಇಲ್ಲ. ಶಂಕರಪ್ಪ, ನೀನು ಅದೆಲ್ಲ ಗೊತ್ತಿದ್ದು ಈ ಸಾವ್ಕಾರ್ ಸಿದ್ದಪ್ಪನ ಜೊತೆ ಸೇರ್ಕೊಂಡು ತಪ್ಪು ಮಾಡಿದ್ಯಾ. ಸುಮ್ಮನೆ ಇಲ್ಲಿ ಗಲಾಟೆ ಮಾಡಬೇಡ್ರಿ. ಏನಾದರೂ ಸಮಸ್ಯೆ ಇದ್ರೆ ಹೇಳ್ರಿ, ಬಗೆಹರ್ಸೋಣ. ಅದು ಬಿಟ್ಬಿಟ್ಟು ಅಧಿಕಾರ ಬೇಕು, ಅದು ಬೇಕು, ಇದು ಬೇಕು ಅಂತ ಬಂದ್ರೆ ಇಲ್ಲಿ ಏನು ನಡೆಯಲ್ಲ. ಸುಮ್ಮನೆ ಹೋಗ್ತಾ ಇರ್ರಿ. ಏನಗಣ್ಣ ನೀನೇ ಹಿಂಗೆ ಹೇಳ್ತಾ ಇದೆಯಲ್ಲ? ಎಲ್ಲೋದ್ರು ಅವರು? ಆ ಲಸ್ಮಕ್ಕ, ಗುಂಡಜ್ಜಿ ಎಲ್ಲರೂ? ಕರಿ ಅವ್ರು. ಬರ್ತಾರ ಇರಪ್ಪ. ಯಾಕೆ? ಹೋಗತ್ತಿಪ್ಪೆ, ಹೋಗಿ ಕರ್ಕೊಬರಗೆ ಹೋಗಿ ಆ ಲಸ್ಮಕ್ಕನೂ ಗುಂಡಜ್ಜಿನು. ನಾನು ಹೋಗಲ್ಲಪ್ಪ. ಏಯ್ ಹೋಗ, ಸುಮ್ಮನೆ ಹೋಗತ್ತಿಪ್ಪೆ, ಹೋಗಿ ಕರ್ಕೊಂಬರಾಗ ಅವ್ರಿಬ್ರು. ಎಲ್ಲಿದ್ರು ಬರ್ಬೇಕಂತೆ ಜಲ್ದಿ ಪಂಚಾಯತಿ ತಾಕಿ ಅಂತಾನ. ಹೋಗೋ. ಸರಿ ಸಾವ್ಕಾರ್ರೆ, ನೀವು ಹೇಳಿದ್ರೆ ಅಂದರೆ ಹೋಗ್ತೀನಿ, ಹೋಗಿ ಕರ್ಕೊಬತ್ತೀನಿ ರೀ. ಹಂಗೆ ಮಾತಾಡ್ತೀರಿ. ನಾಗಣ್ಣರೇ, ನನ್ನ ಸ್ಥಾನನ ನನಗೆ ಕೊಡಿಸಿ ನೀವೇನೆ. ನಿಮ್ಮ ನಂತರ ಮುಖ್ಯಸ್ಥ ಸ್ಥಾನಕ್ಕೆ ನಾನೇ ಇರಬೇಕು. ಈ ಪಂಚಾಯತಿ ಮುಖ್ಯಸ್ಥರು ಅಂದರೆ ಇಬ್ಬರು ಇರ್ಬೇಕು ತಾನೆ. ಆ ಗುಂಡಜ್ಜಿನ ತೆಗೆದಾಕಿ ನನ್ನೇ ಮತ್ತೆ ಸೇರಿಸ್ಕೊಳ್ಳಿ. ಏನೋ ಗೊತ್ತಿಲ್ಲ, ಏನೋ ಒಂದು ತಪ್ಪ ಆಯಿತು ಹಂಗಂತ ಹೇಳಿ ತೆಗೆದಾಕ್ಬಿಡೋದಾ? ಹೇಳಿ ನೀವೇನೆ. ನೋಡಪ್ಪ, ಪಂಚಾಯತಿ ಮುಖ್ಯಸ್ಥರಾಗಬೇಕು ಅಂದರೆ ಯಾವ ತಪ್ಪು ಮಾಡಿರಬಾರ್ದು. ಏನೋ ಸಣ್ಣ ತಪ್ಪು ಆಗಿರ್ತವೆ, ಎಲ್ಲ ಮನುಷ್ಯರ ಮೇಲೆ ತಪ್ಪು ಮಾಡೋದು ಸಹಜ. ಹಂಗಂತೇಳಿ ನೀನು ಮಾಡಿರೋದೇನು ಸಣ್ಣ ತಪ್ಪಲ್ಲಪ್ಪ. ನಿನ್ನ ಮತ್ತೆ ಆ ಸ್ಥಾನಕ್ಕೆ ಕೂರ್ಸೋಕ್ಕೆ ಆಗೋದಿಲ್ಲ. ಸುಮ್ಮನೆ ಈ ಹೋರಾಟ ಅದು ಇದು ಜಗಳ ಬೇಡ, ಸುಮ್ಮನೆ ಹೋಗ್ರಿ. ನಿಮಗೂ ನಮಗೂ ಯಾಕೆ ಜಗಳ ಹೇಳಿ? ಊರಿನ ಜನಗಳೂ ಒಪ್ಪಲ್ಲ. ತಪ್ಪು ಮಾಡಿರೋದನ್ನ ಪಂಚಾಯತಿ ಕಟ್ಟೆ ಮೇಲೆ ಕುಂಡಿಸಿದ್ದಾರೆ, ಅವ್ರೇನು ನ್ಯಾಯ ಹೇಳ್ತಾರೆ ಇನ್ನೊಬ್ರಿಗೆ ಅಂತನ ಪ್ರಶ್ನೆ ಮಾಡ್ತಾರೆ. ಅವಾಗ ಏನು ಹೇಳ್ತೀಯ? ಹಂಗಾದ್ರೆ ನೀನೇನು ತಪ್ಪು ಮಾಡಿಲ್ವಾ? ನೀನೇನು ತಪ್ಪು ಮಾಡೋದೇ ಇಲ್ವೇನಾಗಣ? ಹಂಗಾರೆ ಹೇಳ್ರಿ. ನೋಡಪ್ಪ, ಅದನ್ನ ಜನಗಳು ತೀರ್ಮಾನ ಮಾಡ್ತಾರೆ. ನಾನು ತಪ್ಪು ಮಾಡಿದ್ರೆ ನಾನು ಈ ಸ್ಥಾನದಲ್ಲೇ ಕೂತ್ಕೊಂತ ಇರಲಿಲ್ಲ. ಇನ್ನೊಬ್ರಿಗೆ ಅನ್ಯಾಯ ಮಾಡೋದು, ಮೋಸ ಮಾಡೋದು, ನಾಟಕ ಮಾಡಿ ಯಾಮಾರಿಸೋದು, ಅಥವಾ ಹಿಂಗೆ ದುಡ್ಡು ಇಸ್ಕೊಂಡು ಅನ್ಯಾಯ ಮಾಡೋದು, ಆಮೇಲೆ ಜನಗಳಿಗೆ ಗೊತ್ತಾಗ್ದಂಗೆ ಯಾಮಾರಿಸಿ ಅವ್ರ ಆಸ್ತಿ ಬರ್ಸ್ಕೊಂಬೋದು, ಇಂಥದ್ದೆಲ್ಲನ ಯಾವತ್ತೂ ಮಾಡಕ್ಕೆ ಹೋಗ್ಬಾರ್ದು. ಮುಖ್ಯಸ್ಥ ಆದಮೇಲೆ ನಾನಂಥ ಕೆಲಸ ಎಂದೂ ಮಾಡಿಲ್ಲ. ತಪ್ಪು ಅಂತಂದರೆ ಸಣ್ಣ ಪುಟ್ಟ ತಪ್ಪು ಆಗಿರ್ಬೋದು, ಹಂಗಂತ ಹೇಳಿ ಸಣ್ಣ ಪುಟ್ಟ ತಪ್ಪು ಮಾಡಲೇಬಾರ್ದು ಅಂತ ಅಲ್ಲ. ಎಲ್ಲರೂ ಮನುಷ್ಯ ಅಂದಮೇಲೆ ತಪ್ಪು ಮಾಡೇ ಮಾಡ್ತಾರೆ. ಎಂಥ ದೊಡ್ಡ ಸ್ಥಾನದಲ್ಲಿದ್ರೂ ಯಾವನೋ ಸಣ್ಣ ಪುಟ್ಟ ತಪ್ಪು ಮಾಡ್ತಾರೆ ಬಿಡು, ಅವನ್ನೆಲ್ಲ ಲೆಕ್ಕ ಇಲ್ಲ. ನಿನ್ನಂಥ ತಪ್ಪು ಯಾರು ಮಾಡಬಾರ್ದು. ಒಬ್ರಿಗೆ ಅನ್ಯಾಯ ಮಾಡೋದು, ಇನ್ನೊಬ್ರನ್ನ ತಪ್ಪಿಸಿ ಸಿಗಾಕ್ಸೋದು, ಆ ಥರ ಎಲ್ಲನ ಮಾಡಕ್ಕೆ ಹೋಗ್ಬಾರ್ದು. ನೀನು ಮಾಡಿರೋದು ಅಂತ ತಪ್ಪು. ಅದಕ್ಕೇನೆ ನಿನಗೆ ಮತ್ತೆ ಆ ಸ್ಥಾನ ಸಿಗೋಕ್ಕೆ ಸಾಧ್ಯನೇ ಇಲ್ಲ. ಸುಮ್ಮನೆ ಹೋಗ್ತಾ ಇರು. ಲಸ್ಮಕ್ಕ, ಗುಂಡಜ್ಜಿ ನಾನು ಬಂದರೆ ಇನ್ನು ಜಾಸ್ತಿನ ಬೈಸ್ಕೊಂಡು ಹೋಗ್ಬೇಕಾಗುತ್ತೆ ನೀವಿಬ್ರು. ಸುಮ್ಮನೆ ಹೋಗ್ರಿ. ಸಾವ್ಕಾರ್ರೆ ಬಂದ್ರು, ಅವರು ನಾಗಣ್ಣರೇ ಬಂದ್ರು ನೋಡ್ರಿ. ಬಂದ್ರ ಗುಂಡಜ್ಜಿ, ಲಸ್ಮಕ್ಕ, ನಿಮ್ಮನ್ನೇ ಕಾಯ್ತಾ ಇದ್ದೆ. ನೋಡು, ಈ ಶಂಕರಪ್ಪಗೆ ಮತ್ತೇನ ಪಂಚಾಯತಿ ಮುಖ್ಯಸ್ಥನ ಸ್ಥಾನ ಕೊಡ್ಬೇಕಂತೆ. ಗುಂಡಜ್ಜಿನ ಕಿತ್ತಾಕ್ಬೇಕಂತೆ. ನೋಡ್ ಲಸ್ಮಕ್ಕ, ಎಲ್ಲರೂ ಊರಿನ ಜನಗಳೆಲ್ಲರೂ ಇಷ್ಟಪಟ್ಟು ಗುಂಡಜ್ಜಿನ ಆಯ್ಕೆ ಮಾಡಿದ್ದಾರೆ. ನಿನ್ನ ಹಂಗೆಲ್ಲನ ಆಯ್ಕೆ ಮಾಡೋಕ್ಕಾಗಲ್ಲ ಅಂತ ಅಂದ್ರೂ ಕೇಳ್ತಾ ಇಲ್ಲ ಈ ಶಂಕರಪ್ಪ. ಬೇಕೇ ಬೇಕು, ನ್ಯಾಯ ಬೇಕು. ಸಾವ್ಕಾರ್ರೆ ತಿಪ್ಪೆ ಕೂತ್ಕೊಳ್ರಿ ಇಲ್ಲೇನೆ. ಯಾರು ಬಂದ್ರು ಎದ್ದಾಳದ್ ಬೇಡ, ಇಲ್ಲೇ ಕೂತ್ಕೊಳ್ರಿ ಧರಣಿನ ಪಂಚಾಯತಿ ಮುಂದೆನೇನೆ. ಅದೆಲ್ಲ ಗೊತ್ತಿಲ್ಲ.
ಬೇಕೇ ಬೇಕು, ನ್ಯಾಯ ಬೇಕು. ಅಯ್ಯೋ 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 ಅಯ್ಯೋ, ಏ ಶಂಕರಪ್ಪ, ಯಾಕೋ ಹಿಂಗೆ ಬಂದು ಪಂಚಾಯತಿ ಹತ್ರ ಹಿಂಗೆ ಬೇಕೇ ಬೇಕು ನ್ಯಾಯ ಬೇಕು ಅಂತನ ಏನ್ ಹಿಂಗ್ ಕುಕ್ಕೊಂಡಿದ್ರಲ್ಲ? ಹಿಂಗೆಲ್ಲ ಕುಕ್ಕಂಬಿಟ್ರೆ ಯಾರು ಎದ್ರಿಕೆ ಮರಿಲ್ಲ, ಸುಮ್ನ ಎದ್ ನಡೀರಿ ಆಚೆಗೆ. ಅಲ್ಲ, ನೀನೇ ತಪ್ಪು ಮಾಡ್ಬಿಟ್ಟು ನೀನ್ ನ್ಯಾಯ ಹೇಳಕ್ ಕುಂಡಿಸಿದ್ರೆ ಜನಗಳು ನಿನ್ನ ನಂಬ್ತಾರ? ನಿನ್ ನ್ಯಾಯನ ಒಪ್ತಾರ ಹೇಳು? ಎಲ್ಲ ಜನಗಳು ಒಪ್ಪತ್ಕೋಬೇಕು ನ್ಯಾಯಸ್ಥಾನ ಮೇಲೆ, ಹಂಗಿರ್ಬೇಕು. ನಾಗಣ್ಣ ಇಲ್ವೇ? ಇಷ್ಟು ವರ್ಷ ನಾಗಣ್ಣ ಪಂಚಾಯತಿ ಮುಖ್ಯಸ್ಥನಾಗಿ ನ್ಯಾಯ ಹೇಳ್ತೈತೆ. ಎಂದಾದ್ರೂ ಜನಗಳು ಯಾರಾದ್ರೂ ನೀವು ನ್ಯಾಯನ ಒಪ್ಪಲ್ಲ ಅಂತ ಹೇಳಿದಾರ ಹೇಳು? ಏನೋ ಅವ್ರ ಜೊತೆಗೆ ಏನಾದ್ರೂ ಮಾತಾಡೋದು ಅಥವಾ ಚರ್ಚೆ ಮಾಡೋದು ಇದ್ರೆ ಮಾಡ್ಲಿ ಅಂತ ಇನ್ನೊಬ್ರು ಮುಖ್ಯಸ್ಥರನ್ನ ಮಾಡ್ತಾರೆ. ನಿನ್ನ ಆರಿಸಿದ್ರು, ಆದ್ರೆ ನೀನು ಆ ಸ್ಥಾನಕ್ಕೆ ಅರ್ಹ ಅಲ್ಲ ಅಂತ ತೋರಿಸ್ಕೊಂಡ್ಬಿಟ್ಟೆ. ಅದಕ್ಕೆ ನಿನ್ನ ಈ ಸ್ಥಾನದಿಂದ ಕಿತ್ತಾಕಿ ಎಲ್ಲರೂ ಸೇರಿ ನನ್ನ ಆರಿಸಿದ್ದಾರೆ. ಈಗ ಹಿಂಗ್ ಕುತ್ಕೊಂಡು ಧರಣಿ ಮಾಡೋದ್ರಿಂದ ಏನು ಪ್ರಯೋಜನ ಇಲ್ಲ, ಸುಮ್ಮನೆ ಎದ್ ನಡೀರಿ. ಜಿ, ನೀನು ಮುಖ್ಯಸ್ಥ ಸ್ಥಾನಕ್ಕೆ ಕುತ್ಕೊಂಡ್ಬಿಟ್ಟಿದ್ಯಾ ಅಂತ ಹೇಳ್ಬಿಟ್ಟು ಎದ್ದೋಗ್ರಿ ಅಂದ್ರೆ ಕೇಳ್ಬಿಡ್ತೀವ? ಅದೆಲ್ಲ ಕೇಳಲ್ಲ. ಮೊದ್ಲಿನ ಕಾಲದಿಂದನೂ ನ್ಯಾಯ ಸ್ಥಾನದಲ್ಲಿ ಗಂಡಸರು ಮಾತ್ರನೇ ಕೂತ್ಕೋಬೇಕು. ಆ ಸ್ಥಾನಕ್ಕೆ ಹೆಂಗಸರನ್ನ ಯಾವತ್ತೂ ನಮ್ಮೂರಿನ ಜನ ಆರಿಸ್ತಾರಲ್ಲ. ಇವತ್ತು ಹೆಂಗೆ ನಿನ್ನ ಆರಿಸ್ಬಿಡ್ತಾರೆ? ಎಲ್ಲ ಈ ಲಸ್ಮಕ್ಕನ್ ಕಿತಾಪತಿ. ಲಸ್ಮಕ್ಕನಿಂದಾನೆ ನೀನು ಆಯ್ಕೆ ಆಗಿರೋದು ಗೊತ್ತೈತೆ. ಯಾರು ಊರಿನ ಜನಗಳು ಯಾರನ್ನು ಆಯ್ಕೆ ಮಾಡಿಲ್ಲ. ಬೇಕಾಗಿಲ್ಲ ನಮಗೆ. ತೆಗ್ದಾಕ್ರಿ ಗುಂಡಜ್ಜಿ, ಬೇಡ ನಮಗೆ. ಹೌದೌದು, ಬೇಡ ಬೇಡ. ಹೆಂಗಸರು ನ್ಯಾಯ ಹೇಳಕ್ ಕೂತ್ಕೊಂಡ್ರೆ ಅಷ್ಟೇನೆ, ಯಾವ ಗಂಡಸರು ನ್ಯಾಯ ಒಪ್ಪಲ್ಲ. ಏನಂದೆ? ಹೆಂಗಸರು ನ್ಯಾಯ ಹೇಳಕ್ ಬೇಡವಾ? ಯಾಕೆ ಯಾಕೆ ಹೇಳಕ್ ಬೇಡ ಅಂತಾನ? ಹಿಂದಿನ ಕಾಲದಿಂದನೂ ಹೆಂಗಸರನ್ನ ತುಳಿತಲೇ ಬಂದಿದ್ದೀರಾ, ಇನ್ನು ಈ ಕಾಲಕ್ಕೂ ತುಳಿಬೇಕು ಅಂತಿದ್ದೀರಾ? ಅದೆಲ್ಲ ಆಗಲ್ಲ. ಎಲ್ಲಾದ್ರಾಗೂ ಸರಿ ಸಣ್ಣ ಹೆಂಗಸರು ದುಡಿತಾರೆ, ನ್ಯಾಯನೂ ಹೇಳ್ತಾರೆ. ಗುಂಡಜ್ಜಿ ಅದಕ್ಕೆ ತಕ್ಕನಾಗೈತೆ. ವಯಸ್ಸು ಐತೆ, ಅವ್ರಿಗೆ ಅನುಭವನೂ ಐತೆ. ನ್ಯಾಯನ ಸರಿಯಾಗಿ ಹೇಳ್ತಾರೆ ಅಂತ ಊರಿನ ಜನಗಳಿಗೆಲ್ಲರಿಗೂ ನಂಬಿಕೆ ಬಂದಿರಕ್ಕೆ ಅವ್ರನ್ನ ಪಂಚಾಯತಿ ಸ್ಥಾನಕ್ಕೆ ಕುಂಡಿಸಿರೋದು ಗೊತ್ತೈತೇನೋ? ತಿಪ್ಪೆ ಮಾತಾಡ್ದಂಗಲ್ಲ ನ್ಯಾಯ ಹೇಳೋದು. ಸುಮ್ಮನೆ ಎದ್ದೋದ್ರೆ ಸರಿ. ಇವಾಗ ಬೆದರಿಕೆ ಆಗ್ತಾ ಇದ್ದೀರಾ ಎದ್ದೋಗ್ರಿ ಅಂತನಾ? ನಾವು ಇಲ್ಲಿ ಕುಂತಿದ್ದೀವಿ. ನಾವು ಒಂದೊಂದು ಕಾಲದಲ್ಲಿ ಪಂಚಾಯತಿ ಮೆಂಬರ್ ಆಗಿದ್ವಿ. ತಿಳ್ಕೊಳ್ರಿ, ನಮಗೂ ಗೊತ್ತಿದೆ. ಬೇಕಾದು ಬೇಕು ಅಂದರೆ ನಾವು ಧರಣಿ ಮಾಡೇ ಮಾಡ್ತೀವಿ. ಈ ಪಂಚಾಯತಿಲಿ ಎಲ್ಲಾನ ಬರೀ ಅಕ್ರಮ ಅನ್ಯಾಯ ನಡೀತಾ ಐತೆ. ಅದಕ್ಕೇನೆ ನಮ್ಮ ಶಂಕರಪ್ಪನ ಮತ್ತೆ ಆ ಸ್ಥಾನಕ್ಕೆ ಕುಂಡಿಸ್ಲೇಬೇಕು ಹಾಗಂತ ಹೇಳಿ ನಾನು ಹೋರಾಟಕ್ಕೆ ನಿಂತಿದ್ದೀನಿ. ನಾನು ನಿಂತ ಮೇಲೆ ಆ ಕೆಲಸ ಸಾಧಿಸೋವರೆಗೂ ಸುಮ್ಮನೆ ಬಿಡೋನಲ್ಲ. ಗುಂಡಜ್ಜಿ, ನೀನಾಗಿ ನೀನು ಆ ಸ್ಥಾನಕ್ಕೆ ಬಿಟ್ಟು ಆ ಸ್ಥಾನನ ಕೆಳಗಿಳಿದು ಹೋಗ್ತಾ ಇರು. ಗೊತ್ತಾಯ್ತಾ? ನಿನಗೆ ವಯಸ್ಸಾಯಿತು, ಹರಳು ಮರಳು, ನಿನಗೆ ನ್ಯಾಯ ಹೇಳಕ್ಕೂ ಬರಲ್ಲ, ನಿನಗೆ ಅನುಭವನೂ ಇಲ್ಲ. ಏನ್ ಸಿದ್ದಪ್ಪ, ನನಗೆ ಅನುಭವ ಇಲ್ವಾ? ನನಗೆ ಅರಳು ಮರಳು, ನಿನಗೇನು? ನಿನಗೂ ಅಷ್ಟೇನೆ. ನಿನಗೂ ನನಗಿನ್ನ ಒಂದು 5 ವರ್ಷ ಚಿಕ್ಕನಾಗಿರ್ಬೋದು ಅಷ್ಟೇನೆ. ಅಷ್ಟು ಬಿಟ್ರೆ ನಿನಗೂ ನನ್ನಷ್ಟೇ ವಯಸ್ಸಾಗಿರೋದು. ಸುಮ್ಮನೆ ಇರ್ತೀಯಾ? ಏನು ನನಗೇನು ವಯಸ್ಸಾಗೈತೆ ಅಂತ ಹೇಳಕ್ ಬರಬೇಡ. ನನಗೂ ಗೊತ್ತಿದೆ ಹೆಂಗ್ ನ್ಯಾಯ ಹೇಳ್ಬೇಕು ಅಂತ. ಇಷ್ಟು ವರ್ಷ ನಾನು ನೋಡಿದ್ದೀನಿ ಊರಿನ ಜನಗಳನ್ನ ನ್ಯಾಯ ಪಂಚಾಯತಿ ಮಾಡೋದು ಹೆಂಗೆ ಅಂತ ನಾನು ತಿಳ್ಕೊಂಡಿದ್ದೀನಿ. ನೀನೇನು ನನ್ನ ಬಗ್ಗೆ ಹೇಳ್ಬೇಕಾಗಿಲ್ಲ. ಸರಿಯಾಗಿ ಹೇಳ್ದೆ ಕಣ್ಗುಂಡಜ್ಜಿ, ಇಂಥವ್ರಿಗೆಲ್ಲ ನಾ ಹಿಂಗೆ ಹೇಳ್ಬೇಕು. ಸುಮ್ಮನೆ ಎದ್ದೋದ್ರೆ ಸರಿ, ಇಲ್ಲಾಂದ್ರೆ ಪೊಲೀಸ್ನವ್ರನ್ನ ಕರೆಸ್ಬೇಕಾಗುತ್ತೆ ಇಲ್ಲಿ ಬಂದು ಗಲಾಟೆ ಮಾಡಿದ್ರೆ. ಓಹ್, ಏನ್ ಲಸ್ಮಕ್ಕ, ಪೊಲೀಸು ಅದು ಇದು ಅಂತ ನಾ ಜೋರ ಮಾತಾಡ್ತೀಯ? ಏನೋ ಮೆಂಬರ್ ಆಗಿದ್ದೀನಿ ಅಂತನ? ಇದೆಲ್ಲ ಇಕ್ಕೆ ಬೇಡ ನಮ್ಮ ಹತ್ರ. ನೀನು ಮೆಂಬರ್ ಆಗಿದೆಯಾ, ಎಷ್ಟಾಗಿರ್ಬೇಕು ಅಷ್ಟಾಗಿರೋ. ಇದು ಊರಿನ ಪಂಚಾಯತಿ ವಿಷಯ, ನಿನಗೂ ಇದಕ್ಕೂ ಸಂಬಂಧ ಇಲ್ಲ. ಯಾಕೆ ಸಂಬಂಧ ಇಲ್ಲ? ನಾನು ಈ ಊರೊಳೇನೆ, ಈ ಪಂಚಾಯತಿ ಮೆಂಬರೇನೆ. ಈ ಊರಿನ ಜನಗಳೇ ನನ್ನ ಗೆಲ್ಸಿರೋದು ಕಣಪ್ಪ ಶಂಕರಪ್ಪ. ಮಾತಾಡ್ತೀನಿ. ಹಿಂಗೆಲ್ಲ ಗಲಾಟೆ ಮಾಡೋದು ಒಳ್ಳೇದಲ್ಲ. ಅಲ್ಲ, ಎಲ್ಲೋಗಿದ್ರಿ ಇಷ್ಟ್ ದಿನ ಎಲ್ಲೋಗಿದ್ರಿ ಅಂತ ಇಷ್ಟ್ ದಿನ ಕೇಳದೆ ಇರೋರು ಇವತ್ತೇನು ಇಟ್ಕಿದಂಗೆ ಹಿಂಗೆ? ಏನಾಯ್ತು ನಿಮ್ಗೆ? ಯಾರು ಏನ್ ಹೇಳ್ಕೊಟ್ರು? ನಾನೇನು ಯಾರ ಮಾತನ್ನು ಕೇಳಿ ಇಲ್ಲೇನು ಕೇಳಕ್ ಬಂದಿಲ್ಲ ನ್ಯಾಯನ. ನನ್ನ ಸ್ಥಾನ ನನಗೆ ಬಿಟ್ಕೊಡ್ರಿ ಅಂತ ನಾ ಕೇಳ್ತಾ ಇದ್ದೀನಿ. ಬಿಟ್ಕೊಡಲ್ಲ ಕಣಪ್ಪ, ಬಿಟ್ಕೊಡಲ್ಲ. ಬಿಟ್ಕೊಡ್ಬೇಕಾಗಿರೋದು ಏನಿದ್ರು ಊರಿನ ಜನಗಳು. ಊರಿನ ಜನಗಳು ಯಾರಾದ್ರೂ 5 ಜನ ಬೇಡ, 3 ಜನ ಬಂದು ಶಂಕರಪ್ಪ ಮತ್ತೆ ಪಂಚಾಯತಿ ಕಟ್ಟೆ ಮೇಲೆ ಕೂತ್ಕೋಬೇಕು ಅಂತಾನ ಹೇಳಿ. ನೀವು 3 ಜನನ ಬಿಟ್ಟು. ನಾಗಣ್ಣರೇ, 3 ಜನ ಅಂದ್ರೆ ಅವ್ರ ಮನೆಯವರು, ಸಾವುಕಾರ ಸಿದ್ದಪ್ಪನ ಹೆಂಡತಿ, ಆಮೇಲೆ ಇನ್ಯಾರಾದ್ರೂ ಒಬ್ರನ್ನ ತಯಾರು ಮಾಡ್ತಾರೆ. ಬೇಡ, ಏನಿಲ್ಲ ಅಂತಂದ್ರು 6 ಜನ ಬೇರೆ ಬೇರೆ ಮನೆಯವರು. ಅದು ಒಂದೇ ಮನೆಯವರಲ್ಲ, ಅವ್ರ ಮನೆಯವರು ಬೇಡ, ಈ ಸಾವುಕಾರ ಸಿದ್ದಪ್ಪ ಅವ್ರ ಮನೆಯವರು ಬೇಡ, ತಿಪ್ಪೇವ್ರ ಮನೆಯವರು ಯಾರು ಬೇಡ, ಅವನು ಬೇಡ. ಇನ್ ಮಿಕ್ಕಿದವ್ರು ಯಾರಾದ್ರೂ 5 ಜನ ಬಂದು ಹೇಳಿ, ಅವಾಗ ಬಿಟ್ಕೊಡ್ತೀವಿ. 5 ಜನ ಹೇಳ್ಬಿಟ್ರೆ ಬಿಟ್ಕೊಡ್ತೀರ ಹಂಗಾರೆ? ಇದೇ ಮಾತು. ಆಯ್ತು ಕಣ ಸಿದ್ದಪ್ಪ, 5 ಜನ ಬೇರೆ ಬೇರೆ ಮನೆಯವರು. ಯಾರಿಗೂ ದುಡ್ಡು ಕೊಡೋದು ಅಥವಾ ಏನಾದರೂ ಅವ್ರತ್ಗೆ ಏನಾದ್ರು ಸುಳ್ಳು ಹೇಳು, ನಿನಗೆ ಅದು ಕೊಡ್ತೀನಿ ಇದು ಕೊಡ್ತೀನಿ ಅಂತ ಹೇಳೋದು, ನಿನ್ನ ಪರವಾಗಿ ನ್ಯಾಯ ಹೇಳ್ತೀನಿ ಅಂತ ಇದು ಮಾಡೋದು, ಅದೆಲ್ಲ ಮಾಡಂಗಿಲ್ಲ. ನೇರವಾಗಿ ಕೇಳಬೇಕು. ಅವ್ರು ಬಂದು ಎಲ್ಲರ ಮುಂದೆನೂ ಹೇಳಿ ಶಂಕರಪ್ಪ ಮತ್ತೆ ಆ ಸ್ಥಾನಕ್ಕೆ ಹೋಗ್ಲಿ ಅಂತಾನ. ಅವಾಗ ಯೋಚನೆ ಮಾಡೋಣ. ಹೌದೌದು, ಅವ್ರು ಬೇಕು ಅಂತ ಎಷ್ಟು ಜನ ಹೇಳ್ತಾರೋ, ಬೇಡ ಅಂತ ಎಷ್ಟು ಜನ ಹೇಳ್ತಾರೋ ನೋಡೋಣ ಆಮೇಲೆ. ಕಂಡ್ರಿ ನಾಗಣ್ಣರೇ, ಊರಿನ ಜನಗಳು ಎಲ್ಲಾನು ಯಾರ್ಯಾರು ಬರ್ತಾರ ಅವ್ರನ್ನ ಕರ್ಸೋಣ. ಶಂಕರಪ್ಪ ಮತ್ತೆ ಪಂಚಾಯತಿ ಕಟ್ಟೆ ಮೇಲೆ ಕುತ್ಕೋಬೇಕಾ ಬೇಡವಾ ಅನ್ನೋದ ಅವ್ರು ನಿರ್ಧಾರ ಮಾಡ್ಲಿ. ನಮ್ಮ ಊರಿನ ಜನಗಳು ಎಲ್ಲಾನು ನಾಳಿಕೆ ಬರಕ್ ಕೇಳೋಣ ಬಿಡಿ.
ಹೌದೌದು ಹಂಗೆ ಮಾಡ್ರಿ, ಎಲ್ಲರನ್ನೂ ಕರೀರಿ ನಮ್ಮೂರಿನ ಜನಗಳು. ಅದ್ರಾಗೆ ಯಾರು ಜಾಸ್ತಿ ಜನ ಶಂಕರಪ್ಪನ ಪರವಾಗಿ ಕೈ ಎತ್ತುತ್ತಾರೋ ಆ ಶಂಕರಪ್ಪ ಆಗಲಿ, ಅಥವಾ ಶಂಕರಪ್ಪನ ಪರವಾಗಿ ಇಲ್ಲದೆ ಗುಂಡಜ್ಜಿ ಪರವಾಗಿ ಯಾರು ಎತ್ತುತ್ತಾರೋ ಗುಂಡಜ್ಜಿ ಹಂಗೆ ಮುಂದುವರಿಲಿ ಅಷ್ಟೇನೆ. ಹಾಂ, ಜನಗಳನ್ನ ಹೆಂಗೆ ಒಪ್ಪಿಸ್ಬೇಕಂತ ನಮಗೆ ಗೊತ್ತಿದೆ. ಸರಿ ಆಯ್ತಪ್ಪ, ನಿಮ್ಮಿಷ್ಟದಂತೆ ಮಾಡೋಣ. ಈಗ ಎದ್ದೋಗ್ತೀರಾ? ಆಯ್ತು, ಹೋಗ್ತೀವಿ, ನಾಳೆ ಬರ್ತೀವಿ ಮತ್ತೆ. ಹಾ, ಸರಿ ಆಯ್ತು ಬಿಡ್ರಿ, ನಿಮ್ಮ ಇಷ್ಟದಂತೆನೇ ಆಗ್ಲಿ. ಅದು ಒಂದ್ ನೋಡೇ ಬಿಡೋಣ ಜನಗಳೆಲ್ರು ಯಾರಿಗೆ ಸಪೋರ್ಟ್ ಮಾಡ್ತಾರೆ ಅಂತಾನ. ಸಾವುಕಾರರು ಶಂಕರಪ್ಪನ ಪರವಾಗಿ ಈ ಊರಿನ ಜನಗಳು ಇದ್ದಾರೆ ಅಂತ ನಮ್ಗೆ ಚೆನ್ನಾಗಿ ಗೊತ್ತಿದೆ. ಅದನ್ನ ಯಾರೂ ಪರೀಕ್ಷೆ ಮಾಡಬೇಕಾಗಿಲ್ಲ. ಸಾವುಕಾರ್ರೆ, ನಿಮ್ಮ ಪರವಾಗಿ ನಾನಿದ್ದೀನಿ, ಬರ್ರಿ. ಈಗಲೇ ಹೋಗೋಣ, ಎಲ್ಲರ ಮನೆಯವ್ರ ಹತ್ರನೂ ಕೇಳ್ಕೊಂಬರೋಣ ನಮ್ಮ ಪರವಾಗಿ ಕೈ ಎತ್ತರಿ ಅಂತಾನ. ಸರಿ ಕಣ್ಲಾತಿಪ್ಪೆ, ನಡಿಲ್ಲ ಬಾರ ಶಂಕರಪ್ಪ, ಹೋಗೋಣ ಈಗಲೇನೆ. ಏನ್ ಎಲ್ಲಿಗೆ ಹೋಗ್ತಾರೆ ಇವ್ರೆಲ್ಲನ? ಮನೆಗೆ ಹೋಗಿ ಏನ್ ಓಟ್ ಕೇಳಂಗ್ ಕೇಳ್ತಾರ? ಯಾತ್ ಕೇಳ್ತಾರ ಬಿಡು ಲಸ್ಮಕ್ಕ, ನೋಡೋಣ ನಾಳಿಕೆ. ಎಲ್ಲ ಊರಿನ ಜನಗಳನ್ನೆಲ್ಲ ಕರೆಸಿ ನೋಡೋಣ ಯಾರ್ಯಾರು ಎಷ್ಟು ಜನಕ್ಕೆ ಯಾರ್ಯಾರು ಪರವಾಗಿದ್ದಾರೆ ಅಂತಾನ. ಅವಾಗ್ಲಾದ್ರೂ ಅವ್ರಿಗೆ ಅರ್ಥ ಆಗುತ್ತೆ. ದಡ್ಡರಿಗೆ ನಾವು ಹೇಳಿದ್ರೆ ಅರ್ಥ ಆಗಲ್ಲ. ಜನಗಳೇ ಉತ್ತರ ಕೊಡ್ಬೇಕು ಅವ್ರಿಗೆ, ಅವಾಗ ಗೊತ್ತಾಗುತ್ತೆ. ಇನ್ನೊಂದ್ಸಲ ಹಿಂಗೆಲ್ಲ ನಾ ಬಂದು ಕೇಳಲ್ಲ. ಹೌದೌದು ನಗಣರೆ, ಇದು ಒಳ್ಳೆ ಐಡಿಯಾನೇ. ಅವ್ರಿಗೇನೆ ಮಕ್ಕೆ ಮಸಿ ಬೆಳದಂಗ ಆಗುತ್ತೆ. ಜನಗಳು ಯಾರು ಇಷ್ಟಪಡ್ದಿದ್ರೆ ಅವಾಗ. ಓಕೆ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀವಿ. ಈ ಕಥೆ ಇನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿರಿ. ಹಾಗೆ ಇನ್ನು ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.